ಅದೇನಂತೆ ನಿಮ್ಮ ಅಣ್ಣಂಗೆ ಅರ್ಚನಾ ಅವ್ರೆ? ಅವ್ರಿಗೆ ರಸ್ತೆಲಿ ಮೀನ್ ಕಾಣಿಸ್ತಂತೆ, ನನಗಿಷ್ಟ ಅಂತ ಮನೆಗ್ ತಗೊಂಡ್ ಬಂದಿದ್ದಾರೆ. ಅದಕ್ಕೆ ಅದನ್ನ ಕಂಪ್ಲೇಂಟ್ ತರ ನನಗೆ ಫೋನ್ ಮಾಡಿ ಹೇಳ್ತಿದ್ದಾರೆ. ನಿಮ್ಮನ್ನ ನಿಮ್ಮ ಅಣ್ಣನ್ನ ನಿಮ್ಮ ಅತ್ತಿಗೆ ನೋಡಿದ್ರೆ ನನ್ಗೊಂಥರ ಖುಷಿ, ಹೊಟ್ಟೆ ಕಿಚ್ಚು ಎಲ್ಲ ಬರುತ್ತೆ. ನಿಮ್ ತರ ಅಣ್ಣ ತಂಗಿ ಬಾಂಧವ್ಯನ ನಾನು ಇದುವರೆಗೂ ನೋಡೇ ಇಲ್ಲ ಕಣ್ರಿ. ನನಗೂ ಒಬ್ಬ ಅಣ್ಣ ಇದ್ದಾನೆ, ನನಗೂ ಒಬ್ಬಳು ತಂಗಿ ಇದ್ದಾಳೆ. ನಮ್ಮ ಅಣ್ಣ ಯಾವತ್ತೂ ನನ್ನ ಜೊತೆಯಲ್ಲಿ ಇಷ್ಟೊಂದು ಪ್ರೀತಿ ವಿಶ್ವಾಸದಲ್ಲಿ ಮಾತಾಡ್ಸೇ ಇಲ್ಲ. ನಾನು ಅಷ್ಟೇ ನನ್ನ ತಂಗಿನ ಇಷ್ಟೊಂದು ಬಾಂಧವ್ಯದಲ್ಲಿ ಮಾತಾಡ್ಸಿಲ್ಲ. ಎಲ್ಲ ಅಣ್ಣಂದಿರು ನಮ್ಮ ಅಣ್ಣನ್ ತರ ಇರೋದಕ್ಕಾಗಲ್ಲ ಅಲ್ವಾ ಸುಶಾಂತ್ ಅವ್ರೆ? ಈ ಭೂಮಿ ಮೇಲೆ ನಮ್ಮ ಅಣ್ಣನ್ ತರ ನಮ್ಮ ಅಣ್ಣ ಮಾತ್ರ. ಹಿ ಇಸ್ ವೆರಿ ಸ್ಪೆಷಲ್. ಹೌದೌದು, ನಿಮ್ಮ ಅಣ್ಣನ ತರ ಮಾತ್ರ ಅಂತ ನಂಗೆ ಗೊತ್ತು. ನೀವು ನಿಮ್ಮ ಅಣ್ಣ ನೋಡ್ಕೊಂಡೇ ಜೀವನ ಕಳಿತೀರೋ ಅಥವಾ ಮುಂದೆ ಏನಾದ್ರೂ ಪ್ಲಾನ್ ಮಾಡಿದಿರೋ? ನೀವು ಯಾವ ವಿಚಾರ ಮಾತಾಡ್ತಿದ್ದೀರಾ? ಅಣ್ಣ ನನಗೆ ಅದ್ಭುತವಾದಂತ ಬದುಕನ್ನ ಕಟ್ಕೊಟ್ಟಿದ್ದಾನೆ. ಆದ್ರೆ ಈಗ ಸುಮಂತ್ ಮದುವೆ ಪರಿಮಳನ್ ಜೊತೆ ಆಗೋಯ್ತು. ಇಬ್ರು ಆರಾಮಾಗಿ ಚೆನ್ನಾಗಿದ್ದಾರೆ. ನಿಮ್ ಕತೆ ಏನು, ನೀವೇನು ಯೋಚನೆ ಮಾಡಿಲ್ವಾ? ಸದ್ಯಕ್ಕೆ ಆ ತರ ಯಾವ ಯೋಚನೆನೂ ನನ್ನ ಮನ್ಸಲ್ಲಿ ಇಲ್ಲ ಸುಶಾಂತ್. ಅಲ್ಲ, ನೀವು ಸುಮ್ನೆ ಇದ್ರು ನಿಮ್ಮ ಅಣ್ಣ ಸುಮ್ನೆ ಇರ್ಬೇಕಲ್ಲ. ಅಣ್ಣ ನನಗ್ ಪ್ರಾಮಿಸ್ ಮಾಡಿದ್ದಾನೆ, ನಾನಾಗೆ ಹೇಳೋ ತನಕ ನಾನ್ ಮದ್ವೆ ವಿಚಾರ ಮಾತಾಡೋಲ್ಲ ಅಂತ. ಅದಕ್ಕೆ ಹಾಗೆ ಅದನ್ನ ಹೋಲ್ಡ್ ಮಾಡಿ ಇಟ್ಟಿದ್ದೀನಿ. ಯಾಕ್ರಿ? ಯಾಕೆ ನೀವು ಮದ್ವೆನ ಮುಂದಕ್ಕೆ ಹಾಕೊಂಡ್ ಬರ್ತಾನೆ ಇದ್ದೀರಲ್ಲ? ಬೇರೆ ಏನಾದ್ರೂ? ಇವಾಗ ನೀವ್ಯಾಕೆ ಸರ್ ಮದ್ವೆ ವಿಷಯ ಕೇಳಿ ಕೇಳಿ ಕಿರಿಕಿರಿ ಮಾಡ್ತಿದ್ದೀರಾ? ನನ್ ಪಾಡಗ್ ನಾನು ಆರಾಮಾಗಿದ್ದೆ ತಾನೆ. ನಾನೇನ್ ಗಂಡಸ್ರು ತರನಾ? ಒಂದ್ ಹುಡ್ಗಿ ಬೇಡ ಅಂದ್ರೆ ಇನ್ನೊಂದ್ ಹುಡ್ಗಿನ ಮದ್ವೆ ಆಗೋದಕ್ಕೆ. ನಾವ್ ಹೆಣ್ಮಕ್ಳು, ನಾವ್ ಒಂದ್ಸಲ ಒಬ್ರಿಗೆ ಮನ್ಸ್ ಕೊಟ್ರೆ ಅಷ್ಟೇ. ನಮಗೆ ಸಂಯಮ ಜಾಸ್ತಿ. ಹಂಗಂದ್ರೆ ಹೃದಯ ಕೊಟ್ಬಿಟ್ಟಿದ್ದೀರಾ? ಅವ್ರು ಯಾರು ಅಂತ ತಿಳ್ಕೋಬೋದಾ? ಅದು ಮಾತಿಗೆ ಹೇಳ್ದೆ ಅಷ್ಟೇ. ನಾನು ಅಷ್ಟೇ ನಿಮ್ಮನ್ನ ಕಾಮನ್ ಆಗಿ ಕೇಳಿದೆ, ನೀವು ಏನ್ ಫೀಲ್ ಮಾಡ್ಕೋಬೇಡಿ. ಇಲ್ಲಪ್ಪ, ನೀವ್ ಕಾಮನ್ ಆಗಿ ಕೇಳಿದ್ರಿ ಅಂತ ನನಗ್ ಗೊತ್ತು. ಹೆಂಡತಿ ಸತ್ ಕೂಡ್ಲೆ ಇನ್ನೊಂದ್ ಮದ್ವೆ ಆಗ್ಬಿಡ್ತಾರಲ್ವಾ, ಆತರ. ಸರಿ ಬಿಡಿ. ನಾನಾಗೆ ಹೇಳ್ಬೇಕು ಅಂತಂದ್ರೆ ಸುಶಾಂತ್ ಅವ್ರೆ, ನನಗ್ ಮದ್ವೆನೇ ಇಷ್ಟ ಇಲ್ಲ. ಜೀವನ ಪೂರ್ತಿ ನಮ್ಮ ಅಣ್ಣ ಅಕ್ಕೆ ಮಡ್ಲಲ್ಲಿ ಅವ್ರ ಜೊತೆನೆ ಮಗುವಾಗಿದ್ದು ಬಿಡ್ಬೇಕು. ಅದೊಂಥರ ಸಂತೋಷ ಕೊಡುತ್ತೆ. ತುಂಬಾ ನೋವು ಅಂತ ಅನ್ನಿಸ್ದಾಗ ಒಂದ್ಸಲ ನಿಮ್ ರಾಘವ್ನ ನೋಡ್ಬಿಡ್ತೀನಿ. ಅವನ ನೋಡಿದ್ರೆ ನನ್ ಮನ್ಸಲ್ಲಿ ಒಂಥರ ಹಿತವಾದ ಅನುಭವ, ಆನಂದ, ಸಂತೋಷ. ಯಾವ ಹಿಂಸೆನೂ ಆಗಲ್ಲ.